ಉದ್ಯೋಗ ಭರ್ತಿಯಲ್ಲಿ ಒಳಮೀಸಲಾತಿಗೆ ಒತ್ತಾಯಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ. ಉದ್ಯೋಗ ಭರ್ತಿ ಮಾಡುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರಮಾಣದ ಜನಸ್ತೋಮ ನೆರೆದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಮಂದಿ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆಂಧ್ರಪ್ರದೇಶದ ಮಾದಿಗ ದಂಡೋರ ಮುಖಂಡ ಮಂದಕೃಷ್ಣ, ಬಹುಜನ ಸಮಾಜ ಪಕ್ಷದ ಮುಖಂಡ ಮಾರಸಂದ್ರ ಮುನಿಯಪ್ಪ, ಮಾದಿಗ ದಂಡೋರ ಮುಖಂಡ ನರಸಪ್ಪ ದಂಡೋರ, ಅಹಿಂದ ಸಂಘಟನೆಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮುತ್ತುರಾಜ್, ಒಳ ಮೀಸಲಾತಿ ಹೋರಾಟ ಭಾಸ್ಕರ್ ಪ್ರಸಾದ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಪುರ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್, ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗವಹಿಸಿದ್ದರು. ಒಳ ಮೀಸಲಾತಿ ವಿಧೇಯಕ ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ ಎಂದು ಸಂತೋಷಪಡುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಅನ್ವಯವಾಗದಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ಫೆಬ್ರವರಿ 26ರ ಸಚಿವ ಸಂಪುಟದ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ಘೋರ ನ್ಯಾಯವಾಗಿದೆ. ಆ ಮೂಲಕ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನು ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರವಿರುವ ಪ್ರಜ್ಞಾವಂತರೆಲ್ಲರೂ ಒಕ್ಕೊರಲಿನಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಮುಖ್ಯಮಂತ್ರಿಗಳು ಮಾದಿಗ ಸಮುದಾಯಕ್ಕೆ ಮಹಾದ್ರೋಹವೆಸಗಿದ್ದಾರೆ ಎಂದು ಹೇಳಿದರು. ಚುನಾವಣೆ ಪೂರ್ವದಲ್ಲಿ ಸರ್ಕಾರ ಬಂದ ಮೊದಲನೇ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಜಾರಿಗೊಳಿಸುತ್ತದೆ ಎಂದು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿ ಅದೇ ಭರವಸೆ ನೀಡಲಾಗಿತ್ತು. ಸರ್ಕಾರ ಬಂದು 2 ವರ್ಷ ಮುಗಿಯುತ್ತಿದ್ದರೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಿಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಹೋರಾಟದ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆಂದು ತಾತ್ವಿಕವಾಗಿ ಒಪ್ಪಿಕೊಂಡು ಆಗಸ್ಟ್ 25ರಂದು ಆದೇಶ ಹೊರಡಿಸಿದಿರಿ. 2025ರ ಚಳಿಗಾಲದ ಅಧಿವೇಶನದಲ್ಲಿ ಶಾಸನಬದ್ಧ ಕಾಯ್ದೆ ಮಾಡಿಕೊಂಡು ರಾಜ್ಯಪಾಲರಿಂದ ಅಂತಿಮ ಅಂಗೀಕಾರ ಪಡೆಯಲಾಗಿದೆ. ಇಷ್ಟೆಲ್ಲ ಇದ್ದರೂ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿಗಳನ್ನು ಭರ್ತಿ ಮಾಡುವಂತೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಆತ್ಮಸಾಕ್ಷಿ ಇಲ್ಲ, ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ತಿಳಿದಿರುವಂತದ್ದು, ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು, ಪರಿಶಿಷ್ಟರಲ್ಲಿ ಒಳ ಮೀಸಲಾತಿ ವಿಷಯದ ಅಂಗವಾಗಿ ಇವತ್ತು ದೇಶಾದ್ಯಂತ ಅನೇಕ ರಾಜ್ಯಗಳಲ್ಲಿ ಒಂದು ಒಳ ಮೀಸಲಾತಿ ವಿಷಯ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ವರ್ಗೀಕರಣವಾಗಿ ಜಾರಿಯಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಈಗಾಗಲೇ ಆ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಒಂದು 50%ಗೆ ಮೀಸಲಾತಿ ಏನು ಇರಬಾರ್ದು ಅಂತಕ್ಕಂಥದ್ದು ಏನೋ ಒಂದು ಆ ಒಂದು ವಿಷಯವನ್ನು ಅವರು ರಾಜ್ಯಪಾಲರ ಅಂಕಿತ ಹಾಕಿಸಿ ಆ ಕಾನೂನನ್ನ ಈಗಾಗಲೇ ಏನಪ್ಪ 17ಕ್ಕೆ ಒಂದು ಕಾಯ್ದೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇವತ್ತೇನು ಕರೆದಿರ್ತಕ್ಕಂಥ 56,324 ಪೋಸ್ಟ್ಗಳಿದಾವಲ್ಲ, ಆ ಪೋಸ್ಟ್ಗಳಿಗೆ ಸರ್ಕಾರ ಏನ್ ಮಾಡ್ತಾರೆ, ಒಳ ಮೀಸಲಾತಿ ಇಲ್ಲದಲೇ ತುಂಬತಕ್ಕಂಥ ಒಂದು ಕೆಲಸವನ್ನ ಮಾಡಿ ಮಾದಿಗರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಹೊರಟಿದೆ. ಸೊ ಹಾಗಾಗಿ ಏನು ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಹಿಂದೆ ಒಂದು ಚಿತ್ರದುರ್ಗ ನಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿತ್ತು, ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಆ ಒಂದು ಮಾದಿಗರ ಸಮಾವೇಶದಲ್ಲಿ ನಾವು ಮಾತು ಕೊಟ್ಟಿದ್ರು. ಆದ್ರೆ ಆ ಮಾತನ್ನು ಇವತ್ತು ಉಳಿಸ್ಕೊಳ್ಳೋದಕ್ಕೆ ಸುಮಾರು ಹತ್ರ 3 ವರ್ಷ ಆಯ್ತು ಸರ್ಕಾರ ಬಂದು ತಾವು ಗಮನ ಕೊಟ್ಟಿದೆ. ಯಾಕಂದ್ರೆ ಮಾಧ್ಯಮದ ಕೋರಿಕೆ ರಾಜ್ಯಾದ್ಯಂತ ವಿಸ್ತಾರ ಆಗ್ಬೇಕಂತ ಸುದ್ದಿ. ಆ ಒಂದು ದಿಸೆಯಲ್ಲಿ ಮಾದಿಗರ ತಾಳ್ಮೆನ ಎಷ್ಟೊಂದು ಪರೀಕ್ಷೆ ಮಾಡ್ತಿದ್ವಿ ಒಂದು ಸರ್ಕಾರ ಅಂದ್ರೆ ನಾವು ಮಾನವರ ಹೌದು ಇಲ್ವಾ ಅಂತಕ್ಕಂಥದ್ದು ಕೂಡ ನಮಗೆ ನಾಚಿಕೆ ಆಗ್ತಾ ಇದೆ. ಸೊ ತಮ್ಗೆಲ್ಲ ಗೊತ್ತಿರುವಂತೆ 35 ವರ್ಷಗಳ ಕಾಲ ಅಂದ್ರೆ 4 ದಶಕಗಳ ಕಾಲ ಇವತ್ತೇನಪ್ಪ ಅಂದ್ರೆ ದೇಶದಲ್ಲಿ ಯಾರಾದ್ರೂ ನಮ್ಮ ಒಂದು ಹಕ್ಕಿಗಾಗಿ ಹೋರಾಟ ಮಾಡಿದ್ದು ಯಾವ್ದಾದ್ರು ಸಮುದಾಯ ಇದ್ರೆ ಅದು ಒಂದೇ ಸಮುದಾಯ, ಅದು ಮಾದಿಗ ಸಮುದಾಯ ಅಂತಕ್ಕಂಥದ್ದನ್ನ ಇವತ್ತು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ತಕ್ಕಂಥದ್ದು. ಏನು ನಮ್ಮ ಒಂದು ಹಕ್ಕಿದೆ, ಇವತ್ತು ತಾವೇನು ಒಳ ಮೀಸಲಾತಿ ಜಾರಿ ಮಾಡಿದ್ದೀರಾ ಸರಿ ಆಯ್ತು, 56 ಹೆಚ್ಚಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ತಮ್ಮ ಸರ್ಕಾರದಲ್ಲಿ ಏನೋ ಒಂದು ಹೈಕೋರ್ಟ್ ನಲ್ಲಿ ಪೆಂಡೆನ್ಸಿ ಹೇಳ್ತಾರಲ್ಲ, ಆಯ್ತು ಪರವಾಗಿಲ್ಲ, 50 ಮೀಸಲಾತಿಯನ್ನು ನಿಗದಿ ಮಾಡಿ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಏನು 15% ಮೀಸಲಾತಿ ಇದೆಯಲ್ಲ, ಆ ಮೀಸಲಾತಿಯನ್ನೇ ಒಳ ಮೀಸಲಾತಿಯನ್ನ ನಮಗೆ ಏನು ಹಿಂದೆ ಕೊಟ್ಟಿರ್ತಕ್ಕಂಥ 3 ಕಮಿಷನ್ಗಳು ಆ ಒಂದು 3 ಕಮಿಷನ್ಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನ ಏನು ಮಾದಿಗರಿಗೆ 6, ಛಲವಾದಿಗಳಿಗೆ 5, ಇನ್ನು ಇರ್ತಕ್ಕಂಥ ಸಿ ಗ್ರೂಪ್ನವರಿಗೆ 5 ಏನಾರ ಕೊಟ್ಟಿದ್ರು ಅದನ್ನ ಬದಿಗಿಡಿದ್ರು. ಇವತ್ತು ಏನಪ್ಪ ಅಂದ್ರೆ 6:5 ಅನುಪಾತದಲ್ಲಿ ಏನಪ್ಪ ಅಂದ್ರೆ ಇವತ್ತು ಒಳ ಮೀಸಲಾತಿ ಕೊಟ್ಟು, ಆದ್ರೆ ಒಳ ಮೀಸಲಾತಿಯಿಂದ ಇವತ್ತು ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಹುದ್ದೆಗಳನ್ನ ಕಲಾಫರ್ ಮಾಡಿ ಏನಪ್ಪಾ ಅಂದ್ರೆ ಕಳೆದ ತಿಂಗಳು ಏನಪ್ಪಾ ಅಂದ್ರೆ ಮಾದಿಗರಿಗೆ ಮೋಸ ಮಾಡಿ ಆ ಹುದ್ದೆಗಳನ್ನ ಹೊರಗಿಟ್ಟು ಮಾದಿಗರಿಗೆ ಮೋಸ ಮಾಡಲು ಹೊರಟಿರುವುದು ಇದು ನಾವು ಖಂಡನೀಯ. ಇದರ ವಿರುದ್ಧ ನಾವು ಪ್ರತಿಭಟಿಸ್ತೀವಿ. ಇವತ್ತು ರಾಜ್ಯದ
ಓಣಿಗಳಿಂದ 31 ಜಿಲ್ಲೆಗಳಿಂದ ನಾವು ಇವತ್ತು ಫ್ರೀಡಂ ಪಾರ್ಕ್ ಬಂದಿದ್ವಿ. ಹೋರಾಟ ನಿಲ್ಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಹೋರಾಟದ ವೇದಿಕೆ ಬರೆದಿಟ್ಟು ಅವ್ರು ಬಂದು ಲಿಖಿತವಾಗಿ ನಾವು ಯಾವುದೇ ಕಾರಣಕ್ಕೆ ಪೋಸ್ಟ್ಗಳನ್ನು ತುಂಬಲ್ಲ, ಒಳ ಮೀಸಲಾತಿ ಜಾರಿ ಮಾಡ್ಕೊಂಡು 15 ಅನುಪಾತದಲ್ಲಿ ಜಾರಿ ಮಾಡ್ಕೊಂಡು ಒಳ ಮೀಸಲಾತಿ ಅಡಿಯಿಂದ ತುಂಬಿಸುವ ಅನ್ನೋ ಒಂದು ಮಾತನ್ನ ಹೇಳೋವರೆಗೂ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತಾ ಇದೀನಿ. ನನ್ನ ಹೆಸರು ಬಂದ್ಬಿಟ್ಟು ಪರಶುರಾಮ್ ವಕೀಲರು ಮುಧೋಳ ಜೇವರ್ಗಿ.